ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಕಲಬುರಗಿಯ ಬಹುತೇಕ ಹೋಟೆಲ್ಗಳು ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ. ಸಿಲಿಂಡರ್ ಅಭಾವ 31ನೇ ದಿನಕ್ಕೆ ಕಾಲಿಟ್ಟಿದೆ ಮಧ್ಯಪ್ರಾಚ್ಯದ ಯುದ್ಧ. ಈ ಹೊತ್ತಿನಲ್ಲೂ ಕೂಡ ಸಿಲಿಂಡರ್ ಅಭಾವ ಸೃಷ್ಟಿ ಆಗ್ತಾ ಇದೆ. ಕಲಬುರಗಿಯ ಬಹುತೇಕ ಹೋಟೆಲ್ಗಳನ್ನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ. ಹೋಟೆಲ್, ಬೇಕರಿ, ವಸತಿಗೃಹ ಮಾಲೀಕರ ಸಂಘದವರು ಇದೀಗ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ. ಇಂಥವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ. ಹೋಟೆಲ್, ಬೇಕರಿ, ವಸತಿಗೃಹ ಮಾಲೀಕರ ಸಂಘದಿಂದ ಇದೀಗ ಕಿಡಿಯನ್ನ ಕಾರ್ತಾ ಇರುವಂಥದ್ದು. ಒಂದ್ ಕಡೆನಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅದರಿಂದ ಒದ್ದಾಟವನ್ನ ಮಾಡ್ತಿದ್ದಾರೆ. ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಅವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೋಟೆಲ್ಗಳನ್ನ ಕ್ಲೋಸ್ ಮಾಡ್ತಿದ್ದಾರೆ. ಹೋಟೆಲ್, ಬೇಕರಿ, ವಸತಿಗೃಹ ಮಾಲೀಕರು ಅವರ ಸಂಘದಿಂದ ಕಿಡಿಕಾರ್ತಾ ಇರುವಂತದ್ದು. ಕಾಳಸಂತೆಯಲ್ಲಿ ಸಿಲಿಂಡರ್ಗಳನ್ನ ಮಾರಾಟ ಮಾಡ್ತಿದ್ದಾರೆ. ಅವರ ವಿರುದ್ಧ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಬೇಕು ಆದಷ್ಟು ಬೇಗ. ಹೋಟೆಲ್ಗಳನ್ನ ನಡೆಸೋದಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಹಾಗಾಗಿ ಕ್ಲೋಸ್ ಮಾಡ್ತಿದ್ದೀವಿ, ಇದರಿಂದ ನಮಗೂ ಕೂಡ ಲಾಸ್ ಆಗ್ತಾ ಇದೆ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಸಿಗ್ತಾ ಇಲ್ಲ. 3,900 ಕೊಡ್ತಿದ್ದಾರೆ. ಅದು ಒಂದು. ಎರಡನೇದು ಎಷ್ಟು ಸಿಲಿಂಡರ್ ಬರ್ತಾ ಇದೆ, ಎಡಿಟ್ ಆಗ್ಬೇಕಲ್ಲ, ಅದು ಬ್ಲಾಕ್ ಅಲ್ಲೂ ಸಿಗ್ತಾ ಇಲ್ಲ. 3,900 ಕೊಡ್ತಿದ್ದಾರೆ. ಅದು ಒಂದು. ಎರಡನೇದು ಎಷ್ಟು ಸಿಲಿಂಡರ್ ಬರ್ತಾ ಇದೆ, ಎಡಿಟ್ ಆಗ್ಬೇಕಲ್ಲ, ಅದು ಬ್ಲಾಕ್ ಅಲ್ಲೂ ಸಿಗ್ತಾ ಇಲ್ಲ. 3,900 ಗೌರ್ಮೆಂಟ್ ಪೇಪರ್ ಅಲ್ಲಿ ಅನೌನ್ಸ್ ಮಾಡ್ತದೆ 70% ನಾವು ಕೊಡ್ತಾ ಇದ್ದೀವಿ ಅಂತೇಳಿ. 1ನೇ ತಾರೀಕಿಂದ 28 ತಾರೀಕಿನವರೆಗೆ ಯಾವ ಹೋಟೆಲ್ಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋ ಅಂಕಿಅಂಶ ಅವ್ರ ಹತ್ರ ಇದೆ. ಯಾವುದೇ ಹೋಟೆಲ್ಗೆ ಒಂದೇ ಒಂದು ಸಿಲಿಂಡರ್ ಕೊಟ್ಟಿಲ್ಲ. ಅದೇ ಸಿಲಿಂಡರ್ಸ್ ನಿಮಗೆ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಸಿಗ್ತದೆ. ಜಾತ್ರೆ ಹೋಗ್ರಿ ಎಲ್ಲರ ಕಡೆ ಸಿಗ್ತದೆ. ಕಾರ್ಪೊರೇಷನ್ ಟ್ಯಾಕ್ಸ್ ಕೊಡೋರು ನಾವು, GST ಕೊಡೋರು ನಾವು, IT ಕೊಡೋರು ನಾವು. ನಮಗೆ ಯಾವುದೇ ರೀತಿ ಸವಲತ್ತಿಲ್ಲ. ನಾವು ಯಾವ ರೀತಿ ಹೋಟ್ಲನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಸಿಲಿಂಡರಿಂದ ಸಂಪೂರ್ಣವಾಗಿ ನಮ್ಮ ಬಿಸ್ನೆಸ್ಸಿಗೆ ನಷ್ಟವಾಗಿ ಬಂದಿದೆ. ಸರಿಯಾಗಿ ಗ್ಯಾಸ್ ಸರಬರಾಜು ಆಗದಿದ್ದ ಕಾರಣ ನಮ್ಮ ಹೋಟೆಲ್ ಉದ್ಯಮದಲ್ಲಿ ಸುಮಾರು 20%ಗೆ ವ್ಯಾಪಾರಕ್ಕೆ ಬಂದಿದೆ. ಯಾಕಂದರೆ ತಾತ್ಕಾಲಿಕವಾಗಿ ಕಟ್ಟಿಗೆ ಇದ್ದಿನಿಂದ ಮಾಡುವಂಥ ವಸ್ತುಗಳೇ ಕಡಿಮೆ. ಗ್ರಾಹಕರು ಕೇಳಿದ ದೋಸೆ, ಪೂರಿ ಇಂಥ ತಿಂಡಿ ತಿನಿಸುಗಳನ್ನು ನಮಗೆ ಕೊಡಲು ಆಗುವುದಿಲ್ಲ. ಸಿಲಿಂಡರಿಂದ ಬ್ಲಾಕ್ ಅಲ್ಲೂ ಸಿಗ್ತಾ ಇಲ್ಲ. 3,900 ಕಲಬುರಗಿ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಅದರಿಂದ ಬಹುತೇಕ ಹೋಟೆಲ್ಗಳನ್ನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ KH ಮುನಿಯಪ್ಪ ಅವರು ಕೂಡ ಸೌದೆ ಒಲೆಯನ್ನ ಬಳಸಿ ಅಂತ ಕೂಡ ಹೇಳ್ತಿದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಆ ಸಿಲಿಂಡರ್ಗಳು ಕೂಡ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಹಾಗಾಗಿ ಅವರ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಳ್ಳಬೇಕು ಸರ್ಕಾರ ಅಂತ ಇದೀಗ ಕಿಡಿಕಾರ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ಗಳು ಸಿಗದಲೆ ಹೋಟೆಲ್ ನಡೆಸೋದು ಕಷ್ಟ ಆಗ್ತಾ ಇದೆ. ಒಂದ್ ಕಡೆನಲ್ಲಿ ಗ್ರಾಹಕರು ಬರ್ತಾ ಇಲ್ಲ, ಇನ್ನೊಂದ್ ಕಡೆನಲ್ಲಿ ಗ್ಯಾಸ್ ಇಲ್ದಲೆ ಅಡುಗೆ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಹೇಗೆ ನಮ್ಮ ಜೀವನ ಅಂತ ತಮ್ಮ ಅಳಲನ್ನ ಕೂಡ ತೋಡ್ಕೊಳ್ತಾ ಇರುವಂತದ್ದು. ಇಂಥವರ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಒತ್ತಾಯವನ್ನ ಕೂಡ ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ನಮ್ಮ ಬಿಸ್ನೆಸ್ಸಿಗೆ ನಷ್ಟವಾಗಿ ಬಂದಿದೆ. ಸರಿಯಾಗಿ ಗ್ಯಾಸ್ ಸರಬರಾಜು ಆಗದಿದ್ದ ಕಾರಣ ನಮ್ಮ ಹೋಟೆಲ್ ಉದ್ಯಮದಲ್ಲಿ ಸುಮಾರು 20%ಗೆ ವ್ಯಾಪಾರಕ್ಕೆ ಬಂದಿದೆ. ಯಾಕಂದರೆ ತಾತ್ಕಾಲಿಕವಾಗಿ ಕಟ್ಟಿಗೆ ಇದ್ದಿನಿಂದ ಮಾಡುವಂಥ ವಸ್ತುಗಳೇ ಕಡಿಮೆ. ಗ್ರಾಹಕರು ಕೇಳಿದ ದೋಸೆ, ಪೂರಿ ಇಂಥ ತಿಂಡಿ ತಿನಿಸುಗಳನ್ನು ನಮಗೆ ಕೊಡಲು ಆಗುವುದಿಲ್ಲ. ಗೌರ್ಮೆಂಟ್ ಪೇಪರಲ್ಲಿ ಅನೌನ್ಸ್ ಮಾಡ್ತದೆ 70% ನಾವು ಕೊಡ್ತಾ ಇದ್ದೀವಿ ಅಂತೇಳಿ. 1ನೇ ತಾರೀಕಿಂದ 28 ತಾರೀಕಿನವರೆಗೆ ಯಾವ ಹೋಟೆಲ್ಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋ ಅಂಕಿಅಂಶ ಅವ್ರ ಹತ್ರ ಇದೆ. ಯಾವುದೇ ಹೋಟೆಲ್ಗೆ ಒಂದೇ ಒಂದು ಸಿಲಿಂಡರ್ ಕೊಟ್ಟಿಲ್ಲ. ಅದೇ ಸಿಲಿಂಡರ್ಸ್ ನಿಮಗೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಿಗದಲೆ ಹೋಟೆಲ್ ಮಾಲೀಕರು ಇದೀಗ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರುವವರ ವಿರುದ್ಧ ಸರ್ಕಾರ ಕೂಡ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೋಟೆಲ್ ಮಾಲೀಕರು ಇದೀಗ ಆಗ್ರಹಿಸ್ತಾ ಇದ್ದಾರೆ.